ಚಿಕ್ಕ ಮಕ್ಕಳಲ್ಲಿ ಪದೇ ಪದೇ ಕಂಡುಬರುವಂತಹ ಕೆಮ್ಮು, ಶೀತ, ಕಫದ ಸಮಸ್ಯೆಗೆ ದೊಡ್ಡಪತ್ರೆ ಎಲೆಯನ್ನು ಉಪಯೋಗಿಸಿಕೊಂಡು ಒಂದು ಮನೆಮದ್ದು ರೆಸಿಪಿನ ಇವತ್ತು ಮಾಡ್ತಾ ಇದ್ದೀನಿ. ಇದು ಅತ್ಯಂತ ಸುಲಭವಾಗಿರುತ್ತೆ, ಹಾಗೆ ಪರಿಣಾಮಕಾರಿಯಾಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕ್ಕ ಮಕ್ಕಳಿಗೆ ದೊಡ್ಡಪತ್ರೆ ಎಲೆಯನ್ನು ಹೇಗೆ ಬಳಸ್ಕೊಳ್ಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನನ್ನ ಚಾನಲ್ನಲ್ಲಿ ದೊಡ್ಡವರು ಕೂಡ ಈ ದೊಡ್ಡಪತ್ರೆ ಎಲೆಯನ್ನು ಹೇಗೆ ಬಳಸ್ಬೋದು ಅನ್ನೋ ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡ್ಬೋದು. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೆಕ್ಸ್ಟ್ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳು ನಿಮಗೆ ಮಿಸ್ ಆಗದೇ ಸಿಗುತ್ತೆ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ದೊಡ್ಡಪತ್ರೆ ಗಿಡ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಇರುತ್ತೆ. ಅದನ್ನ ನಾವು ಬಳಸ್ಕೊಳ್ಳೋದು ಕಡಿಮೆ, ಕೆಲವರು ಅದನ್ನ ಬಳಸ್ಕೊಳ್ತಾರೆ. ನಾನಿಲ್ಲಿ ನೋಡಿ 4-5 ಎಲೆನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಎಲೆನ ನಾವು ಒಂದು ತವಾ ಮೇಲೆ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಈ ಎಲೆ ಎಲ್ಲ ಚೆನ್ನಾಗಿ ಬಾಡಬೇಕು, ಒಂದು 2-3 ನಿಮಿಷ ಬಾಡಿಸ್ಕೊಳ್ಬೇಕಾಗತ್ತೆ. ಎರಡು ಸೈಡು ಸ್ವಲ್ಪ ಇದನ್ನ ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಜಾಸ್ತಿ ಬಿಸಿ ಮಾಡ್ಕೊಳ್ಳೋದೇನು ಬೇಡ, ಒಂದು 2-3 ನಿಮಿಷ ಬಿಸಿ ಮಾಡ್ಕೊಂಡ್ರೆ ಸಾಕು. ಈ ದೊಡ್ಡಪತ್ರೆ ಎಲೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇದರಿಂದ ಬೇರೆ ಬೇರೆ ರೆಸಿಪಿಗಳನ್ನು ಮಾಡಿಕೊಂಡು ನಾವು ಯೂಸ್ ಮಾಡ್ತಾ ಇದ್ರೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಈ ದೊಡ್ಡಪತ್ರೆ ಎಲೆಯಿಂದ ಚಟ್ನಿ, ಸಾಂಬಾರು, ತಂಬುಳಿ ಇದನ್ನೆಲ್ಲ ಮಾಡ್ಬೋದು. ವೀಕ್ಲಿ ಒಂದ್ಸಲ ನೀವು ಇದನ್ನ ಯೂಸ್ ಮಾಡಿಕೊಂಡು ಇದರ ಉಪಯೋಗನ ಪಡ್ಕೊಳ್ಳಿ. ಮನೆಯವರೆಲ್ಲರಿಗೂ ಕೂಡ ಇದರಿಂದ ಹೆಲ್ಪ್ ಆಗುತ್ತೆ. ಇವಾಗ ಈ ಎಲೆ ಬಿಸಿಯಾಗಿದೆ. ಈ ಎಲೆನ ತೆಗೆದುಬಿಟ್ಟು ನಾವು ಇದರ ರಸನ ಹಿಂಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಎಲೆನ ಒಂದು ಕುಟಾಣಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಒಂದು ಬೌಲ್ನಲ್ಲಿ ಬೇಕಾದರೂ ಅದನ್ನ ಹಾಕ್ಕೊಂಡು ಸ್ವಲ್ಪ ಜಜ್ಜಿಬಿಟ್ಟು ರಸನ ಒಂದು ಲೋಟದಲ್ಲಿ ತೆಕ್ಕೊಳ್ಬೇಕಾಗತ್ತೆ. ಈ ದೊಡ್ಡಪತ್ರೆ ಎಲೆನ ಸುಲಭವಾಗಿ ಮನೆಯಲ್ಲೇ ಪಾಟ್ಗಳಲ್ಲಿ ಬೆಳೆಸ್ಕೊಳ್ಬೋದು. ಇದರಿಂದ ಬೋಂಡನ್ನು ಕೂಡ ಮಾಡ್ಕೊಬೋದು. ಬಿಸಿ ಮಾಡ್ಕೊಂಡಿರೋ ಎಲೆನ ಇದಕ್ಕೆ ಹಾಕ್ಕೊಂಡು ಗುದ್ದುಬಿಟ್ಟು ರಸನ ತೆಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಲೋಟಕ್ಕೆ ರಸನ ತೆಕ್ಕೊಳ್ತಾ ಇದ್ದೀನಿ. ದೊಡ್ಡಪತ್ರೆ ಎಲೆನಲ್ಲಿ ನೀರಿನಂಶ ಜಾಸ್ತಿ ಇರೋದ್ರಿಂದ ನಾವು ನೀರನ್ನು ಸೇರಿಸೋ ಅವಶ್ಯಕತೆನೇ ಇಲ್ಲ. 2 ಸ್ಪೂನ್ ಆಗೋ ಅಷ್ಟು ರಸ ನಮಗೆ ಸಿಗುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ರಸ ಬರ್ತಾ ಇದೆ ಅಂತ. ಈ ದೊಡ್ಡಪತ್ರೆ ಎಲೆ ಸ್ವಲ್ಪ ಉಷ್ಣ ಗುಣವನ್ನು ಹೊಂದಿರುತ್ತೆ. ಶೀತ ಏನಾದರೂ ಆಗಿದ್ರೆ ಬೇಗ ವಾಸಿ ಆಗತ್ತೆ. ಚಿಕ್ಕ ಮಕ್ಕಳಿಗೆ ಶೀತ ಆಗ್ತಿದೆ ಅಂತ ಗೊತ್ತಾಗ್ತಿದ್ದಂಗೆ ಇದನ್ನ ಯೂಸ್ ಮಾಡ್ತಾ ಬರಬೇಕು, ಬೇಗ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಇವಾಗ ದೊಡ್ಡಪತ್ರೆ ರಸವನ್ನ ನಾವು ತೆಗೆದಿಟ್ಕೊಂಡಿದ್ದೀವಿ. ಇದಕ್ಕೆ ನಾನು ಸ್ವಲ್ಪ ಜೇನುತುಪ್ಪವನ್ನ ಸೇರಿಸ್ಕೊಳ್ತೀನಿ. 1 ಸ್ಪೂನ್ ಜೇನುತುಪ್ಪನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಜೇನುತುಪ್ಪನೂ ಕೂಡ ಸ್ವಲ್ಪ ಉಷ್ಣ ಆಗಿರೋದ್ರಿಂದ ನಾವು ಜಾಸ್ತಿ ಜೇನುತುಪ್ಪನ ಹಾಕೊಳ್ಳೋಕ್ಕೆ ಹೋಗಬಾರ್ದು. ಅರ್ಧ ಚಮಚ ಇಲ್ಲ 1 ಚಮಚ ಆಗೋಷ್ಟು ಹಾಕ್ಕೊಂಡ್ರೆ ಸಾಕು. ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಇವಾಗ ರೆಡಿಯಾಗಿದೆ. ಇದಕ್ಕೆ ಬೇರೆ ಏನನ್ನು ನಾನು ಸೇರಿಸ್ಕೊಂಡಿಲ್ಲ. ಜೇನುತುಪ್ಪ ಮತ್ತು ದೊಡ್ಡಪತ್ರೆ ಎಲೆನ ರಸವನ್ನು ಮಾತ್ರ ಸೇರಿಸ್ಕೊಂಡಿದ್ದೀನಿ. ಇದನ್ನು ಖಾಲಿ ಹೊಟ್ಟೆನಲ್ಲಿ ಮಕ್ಕಳಿಗೆ ಕೊಟ್ಟರೆ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಸಣ್ಣ ಮಕ್ಕಳಿಗೂ ಕೂಡ ಇದನ್ನ ಕುಡಿಸ್ಬೋದು, ಯಾವುದೇ ತೊಂದರೆ ಇಲ್ಲ. ಒಂದು ಅರ್ಧ ಚಮಚ ಕೊಟ್ಟರೆ ಸಾಕಾಗತ್ತೆ, 2 ಸೇರಿಬಿಟ್ಟು. ಈ ದೊಡ್ಡಪತ್ರೆ ಎಲೆ ನ್ಯಾಚುರಲ್ ಆಗಿ ನಮಗೆ ಸಿಕ್ಕಿರುವಂತಹ ಒಂದು ಅದ್ಭುತವಾದ ಔಷಧಿ ಅಂತಾನೆ ಹೇಳ್ಬೋದು. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಇದನ್ನ ಕ್ವಾಂಟಿಟಿನ ನೀವು ನೋಡಿಕೊಂಡು ಮಕ್ಕಳಿಗೆ ಕೊಡಬೇಕಾಗತ್ತೆ. ಕೆಲವು ಮಕ್ಕಳು ಸಿರಪ್ ಅನ್ನ ಕುಡಿಯೋಕ್ಕೆ ತುಂಬಾ ಹಠ ಮಾಡ್ತಾರೆ ಅಲ್ವಾ, ಅಂತ ಮಕ್ಕಳಿಗಂತೂ ಇದು ಬೆಸ್ಟ್ ಅಂತ ಹೇಳ್ಬೋದು. ಜೇನುತುಪ್ಪನ ಮಿಕ್ಸ್ ಮಾಡಿ ಕೊಟ್ರೆ ಅವರು ಖುಷಿಯಿಂದ ಕುಡಿತಾರೆ. ಇವತ್ತಿನ ವಿಡಿಯೋ ನಿಮಗೆ ಏನು ಅನ್ನಿಸ್ತು, ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಕಾಮೆಂಟ್ ಮಾಡಿ ನನಗೆ ತಿಳಿಸಿ. ನೆಕ್ಸ್ಟ್ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಎಲ್ರಿಗೂ ಧನ್ಯವಾದಗಳು.